ಹಾಯ್ ಆಲ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ನಾನಿವತ್ತು ಒಂದು ಒಳ್ಳೆ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಗೆಣಸಿಂದ ಒಬ್ಬಟ್ಟನ್ನೇ ಮಾಡಿದ್ದೀನಿ. ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ, ಡಿಫ್ರೆಂಟಾಗೂ ಕೂಡ ಇರುತ್ತೆ. ಬರೀ ಬೇಳೆ ಒಬ್ಬಟ್ಟು ತಿಂದು ಬೇಜಾರಾಗಿದ್ದರೆ ಈ ಥರ ಒಬ್ಬಟ್ಟು ಮಾಡ್ಕೊಂಡು ತಿನ್ಬೋದು. ಹಾಗೆ ಈಗ ಗೆಣಸಿನ ಸೀಸನ್ ನಡೀತಾ ಇರೋದ್ರಿಂದ ಶಿವರಾತ್ರಿ ಹಬ್ಬ ಬೇರೆ ಹತ್ತಿರ ಬಂತು. ಹಾಗಾಗಿ ಈ ಥರ ಒಬ್ಬಟ್ಟನ್ನೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮೇಲ್ಗಡೆ ತುಪ್ಪ ಹಾಕೋ ತಿಂತಾಯಿದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಗೆಣಸಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಇದನ್ನು ತಿನ್ನಲೇಬೇಕು. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಗೆಣಸನ್ನ ನಾನು ನೀಟಾಗಿ ವಾಶ್ ಮಾಡಿದ್ದೀನಿ. ಮಣ್ಣಿರುತ್ತೆ, ಮಣ್ಣೆಲ್ಲ ಹೋಗೋವರೆಗೂ ವಾಶ್ ಮಾಡಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸಿದ ನಂತರ ಅದ್ರ ಮೇಲಿರೋ ಸಿಪ್ಪೆನ ತೆಗೆದು ತುರಿಬೇಕು. ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೋಬೋದು, ಆದರೆ ಸ್ವಲ್ಪ ಗಂಟಾಗಿ ಉಳಿಯೋದ್ರಿಂದ ಒಬ್ಬಟ್ಟು ಚೆನ್ನಾಗಿ ಬರೋಲ್ಲ. ಹಾಗಾಗಿ ತುರಿಬೇಕಾಗತ್ತೆ. ನಂತರ ಒಬ್ಬಟ್ಟಿಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು, ಆದರೆ ಮೈದಾ ಹಿಟ್ಟು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪು ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಉಪ್ಪು ಹಾಕಿದ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಫ್ಟಾಗಿ ಕಲಿಸ್ಕೋಬೇಕು. ಚಪಾತಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು, ಯಾಕಂದರೆ ಒಬ್ಬಟ್ಟನ್ನ ತಟ್ಟಬೇಕಲ್ವ. ಹಾಗಾಗಿ ಸಾಫ್ಟಾಗಿ ಕಲಿಸ್ಕೋಬೇಕು. ನೋಡ್ತಾ ಇರ್ಬೋದು, ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಬಂದರೆ ಸಾಕು. ಸ್ವಲ್ಪ ಎಣ್ಣೆ ಹಾಕಿ ಕಲಿಸಿದ್ರೆ ಇನ್ನೊಂಚೂರು ಸಾಫ್ಟ್ ಆಗುತ್ತೆ. 5 ನಿಮಿಷ ಹಿಟ್ಟನ್ನ ನೆನೆಯೋಕ್ಕಿಡಬೇಕು. ನಂತರ ಗೆಣಸಿನ ಹೂರಣನ ರೆಡಿ ಮಾಡ್ಕೋಬೇಕು. ನಾನಿಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ. ಆ ಪಾತ್ರೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ನೀರನ್ನ ಸೇರಿಸಿದ ನಂತರ ನೀರು ಕುದೀತಿರ್ಬೇಕಾದ್ರೆ ಅದಕ್ಕೆ 1 ಬೌಲ್ ಆಗುವಷ್ಟು ಬೆಲ್ಲನ ಸೇರಿಸಿದ್ದೀನಿ. ಬೆಲ್ಲ ಪೂರ್ತಿಯಾಗಿ ಕರಗಬೇಕು, ಕರಗೋವರೆಗೂ ಕುದಿಸ್ಬೇಕು ಚೆನ್ನಾಗಿ. ಬೆಲ್ಲ ಕರಗಿದ ನಂತರ ತುರಿದಿಟ್ಟಿರೋ ಗೆಣಸನ್ನ ಸೇರಿಸ್ಕೋಬೇಕು. ಇದೇನು ಪಾಕ ಬರಬೇಕು ಅಂತ ಏನಿಲ್ಲ, ಬೆಲ್ಲ ಮಾತ್ರ ಚೆನ್ನಾಗಿ ಕರಗಬೇಕು. ನೋಡ್ತಾ ಇರ್ಬೋದು, ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಿದ ನಂತರ ಇದಕ್ಕೆ ತುರಿದಿಟ್ಟಿರೋ ಗೆಣಸನ್ನ ಸೇರಿಸ್ತಾ ಇದ್ದೀನಿ. ಗೆಣಸನ್ನ ಸೇರಿಸಿ ಅದನ್ನು ಕೂಡ ಕಲಿಸ್ಬೇಕು, ಚೆನ್ನಾಗಿ ಕೈ ಆಡಿಸ್ಬೇಕು, ಇಲ್ಲಾಂದರೆ ತಳ ಹಿಡ್ಕೊಬಿಡುತ್ತೆ. ಇದು ಫಸ್ಟು ಸ್ವಲ್ಪ ಸಾಫ್ಟಾಗಿ ನೀರಾಗುತ್ತೆ, ನಂತರ ಗಟ್ಟಿಯಾಗುತ್ತೆ. ಒಂದು ಹದಕ್ಕೆ ಬರೋವರೆಗೂ ಚೆನ್ನಾಗಿ ತಿರುಗಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ತಿರುಗಿಸ್ಬೇಕು, ಇಲ್ಲ ಅಂದರೆ ತಳ ಹಿಡ್ಕೊಬಿಡುತ್ತೆ. ಇವಾಗ ಗೆಣಸಿನ ಹೂರಣ ರೆಡಿಯಾಗಿದೆ. ನೋಡ್ತಾ ಇರ್ಬೋದು, ಈ ಕನ್ಸಿಸ್ಟೆನ್ಸಿ ಬರಬೇಕು. ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿ ಕೂಡ ಇರಬಾರ್ದು. ನೋಡ್ತಾ ಇರ್ಬೋದು, ನಾನು ತೋರಿಸಿದ್ದೀನಿ. ಹಾಗೆ ಹಿಟ್ಟು ಕೂಡ ಚೆನ್ನಾಗಿ ನೆನ್ಕೊಂಡಿದೆ. ಈಗ ಇದನ್ನು ಒಬ್ಬಟ್ಟನ್ನ ತಟ್ಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ.
ಇವಾಗ ಒಬ್ಬಟ್ಟನ್ನ ಲಟ್ಟಿಸ್ಬೇಕು. ನಾನಿಲ್ಲಿ ಪ್ಲಾಸ್ಟಿಕ್ ಪೇಪರ್ನ ತೊಗೊಂಡಿದ್ದೀನಿ. ನೀವು ಕಿಚನ್ ಮೇಲೆ ಲಟ್ಟಿಸ್ತೀನಿ ಅಂದರೆ ಲಟ್ಟಿಸ್ಕೋಬೋದು, ಆದರೆ ಇದು ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು. ನಾನಿಲ್ಲಿ 2 ರೀತಿಯಾಗಿ ತೋರಿಸ್ಕೊಡ್ತಾಯಿದ್ದೀನಿ. ಒಂದು ಲಟ್ಟಣಿಗೆಯಿಂದ ಮಾಡೋದನ್ನ ತೋರಿಸ್ತೀನಿ, ಹಾಗೆ ಇನ್ನೊಂದು ಕೈಯಲ್ಲೇ ಒತ್ತೋದನ್ನು ತೋರಿಸ್ಕೊಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು. ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಲಟ್ಟಿಸಿ ಬೇಯಿಸಬೇಕು. ಇನ್ನೊಂದು ರೀತಿ ಕೂಡ ತೋರಿಸ್ಕೊಡ್ತೀನಿ, ಅದು ಕೈಯಲ್ಲೇ ತಟ್ಕೊಳ್ಳೋ ವಿಧಾನ. ಅದನ್ನು ಮಾಡ್ಕೋಬೋದು, ಇದನ್ನು ಕೂಡ ಮಾಡ್ಕೋಬೋದು. ಎರಡೂ ಕೂಡ ತುಂಬ ಈಸಿಯಾಗಿದೆ. ಲಟ್ಸಿದಾದ ನಂತರ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನ ಎತ್ತಿ 2 ಕಡೆನೂ ಚೆನ್ನಾಗಿ ಬೇಯಿಸಿದರೆ ಒಬ್ಬಟ್ಟು ರೆಡಿಯಾಗುತ್ತೆ. ಇವಾಗ ಗೆಣಸಿನ ಒಬ್ಬಟ್ಟು ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ರೆಸಿಪಿನ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ.